ಭೂತಳವನು ಬೆಳಗಿಸುವ ಪ್ರಖ್ಯಾತ ಪುರುಷ ಲೋಕನಯನ ನಿನ್ನ ಕಾರ್ಯಕ್ಕೆ ನೀನು ಮುಂದಾಗಿ ವರ್ತಿಸ್ತಾ ಇದ್ದೀಯ. ನನ್ನನ್ನು ತಿನ್ನುವುದೇ ಕಾರ್ಯವನ್ನು ಮುಖನಾಗಿ ಹೋಗ್ತಾ ಇದ್ದೀಯ. ಆಲೋಚನೆ ಮಾಡು ಬಾಲಕ. ಪ್ರಪಂಚದಲ್ಲಿ ಧರ್ಮ ಸಾಕ್ಷಿ ಇರಿಸಿಕೊಂಡಿರುವಂತಹ ಸೂರ್ಯ ದೇವ ಅವನಿಂದಲೇ ಪ್ರಪಂಚದ ಜನರು ಅವರವರ ಕರ್ಮದಲ್ಲಿ ನಿರತರಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸರಿ, ಇಂತಿರುವ ಸಂದರ್ಭದಲ್ಲಿ ನೇರವಾಗಿ ನೀನು ಹೋಗಿ ಪ್ರಜ್ವಲಿಸುತ್ತಿರುವಂತಹ ಸೂರ್ಯದೇವನನ್ನ ಒಮ್ಮೆ ನುಂಗಿದೆ ಅಂತಾದ್ರೆ ಇಟ್ಕೊಳ್ಳೋಣ. ಪ್ರಪಂಚ ಪರಿಸ್ಥಿತಿ ಏನಾಗ್ತದೆ? ಜನರೆಲ್ಲರೂ ಅಲ್ಲೋಲೋ ಕಲ್ಲೋಲಾಗಿ ಹೋಗ್ತಾರೆ. ಅವರವರ ಕಾರ್ಯ ಅನ್ನೋದು ವ್ಯರ್ಥವಾಗಿ ಹೋಗ್ತದೆ. ಇಂತಹ ಕಾರ್ಯವನ್ನು ಮಾಡುವುದು ಎಂದೆಂದಿಗೂ ತರವಲ್ಲ ಬಾಲಕ, ತರವಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಒಳ್ಳೆಯ ಮಾತಿನಿಂದ ಹೋದರೆ ಸರಿ. ಇಲ್ಲ ಅಂತಾದ್ರೆ ಬುದ್ಧಿಯ ಮಾತನ್ನು ಹೇಳಿದ ಸಾಕಾಗಿಲ್ಲ ಅಂತಾದ್ರೆ ಪೆಟ್ಟೇ ಕೊಡ್ಬೇಕಾಗ್ತದೆ. ಈಗ ನಾನು ನಿನಗೆ ಪೆಟ್ಟು ಕೊಡ್ತೇನೆ. ಯಾವ ರೀತಿ? ಜೊತೆಗೆ ಆ ಹಣ್ಣನ್ನು ತಿಂತೇನೆ. ಕೇಳೋದಕ್ಕೆ ನೀನು ಯಾರು? ಏನು ಅಂತ ನೋಡ್ತೇನೆ.